ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಪ್ರೀವಿಯಸ್ ಸೆಷನ್ ನಂಬರ್ 33ಯಲ್ಲಿ ನಾನು ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಸಂಬಂಧಪಟ್ಟಂತೆ ಅದರ ಬ್ಯಾಲೆನ್ಸ್ ಶೀಟನ್ನು, ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು, ಅಥವಾ ಕನ್ನಡದಲ್ಲಿ ನಾವು ಆಸ್ತಿ ಋಣಭಾರ ಪಟ್ಟಿ ಅಥವಾ ಲೇಣಿ ದೇಣಿ ಪಟ್ಟಿ ಅಥವಾ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿ ಅನ್ನುವಂತಹ ವಿಷಯವನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಸೆಷನ್ 34ರಲ್ಲಿ ದಿ ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಗಳೇ, ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂಥದ್ದು ಈಗಾಗಲೇ ನಾನು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನಾನು ಮಾತಾಡಿದ್ದೇನೆ. ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕನ್ನು ಚರ್ಚೆ ಮಾಡ್ತಿರುವಾಗ ಪ್ರಾಥಮಿಕ ಕಾರ್ಯಗಳಲ್ಲಿ ವಾಣಿಜ್ಯ ಬ್ಯಾಂಕು 4 ತರಹದ ಪ್ರಾಥಮಿಕ ಕಾರ್ಯಗಳನ್ನು ಅಥವಾ ಪ್ರೈಮರಿ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತದೆ. ಮೊದಲನೇದಾಗಿ ನಾವು ಅದಕ್ಕೆ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ ಅಂತ ಹೇಳಿದ್ವಿ, ಅಥವಾ ಠೇವಣಿಗಳನ್ನು ಸ್ವೀಕಾರ ಮಾಡುವುದು ಅಂತ ನಾವು ಚರ್ಚೆಯನ್ನು ಮಾಡಿದ್ವಿ. ಎರಡನೇದಾಗಿ ನಾವು ಲೆಂಡಿಂಗ್ ಆಫ್ ಲೋನ್ಸ್ ಅಥವಾ ಸಾಲ ಮತ್ತು ಮುಂಗಡಗಳನ್ನು ನೀಡುವಂತಹದ್ದು ಅಂತ ಹೇಳಿದ್ವಿ. ಮೂರನೇದಾಗಿ ನಾವು ಕ್ರೆಡಿಟ್ ಕ್ರಿಯೇಷನ್ ಅಥವಾ ಪತ್ತಿನ ನಿರ್ಮಾಣ ಅಂತ ಹೇಳಿದ್ವಿ. ನಾಲ್ಕನೇದನ್ನು ನಾವು ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಆನ್ ಸೆಕ್ಯೂರಿಟೀಸ್ ಅಥವಾ ಭದ್ರತಾ ಪತ್ರಗಳ ಮೇಲೆ ಹಣಕಾಸಿನ ಸಂಪನ್ಮೂಲಗಳ ಹೂಡಿಕೆ ಅಂತ ಹೇಳಿದ್ವಿ. ಈ 4 ಕಾರ್ಯಗಳಲ್ಲಿ ಮೂರನೆಯ ಪ್ರಮುಖ ಪ್ರಾಥಮಿಕ ಕಾರ್ಯ ಪತ್ತಿನ ನಿರ್ಮಾಣ ಅಂತ ಹೇಳಿದ್ದೀವಿ. ವಾಣಿಜ್ಯ ಬ್ಯಾಂಕ್ಗಳು ಇವತ್ತು ಆರ್ಥಿಕತೆಯಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಅಥವಾ ಖ್ಯಾತಿಯನ್ನು ಪಡೆದುಕೊಂಡಿರುವಂಥದ್ದು ಕೇವಲ ಸಾಲಗಳನ್ನು ನೀಡುವುದರ ಕಾರಣಕ್ಕಾಗಿ ಅಷ್ಟೇ ಅಲ್ಲ, ಒಂದು ಆರ್ಥಿಕತೆಯಲ್ಲಿ ಒಟ್ಟಾರೆ ಹಣಕಾಸಿನ ಸಂಪನ್ಮೂಲಗಳ ಮೇಲೆ ಅವು ಕೂಡ ಅಷ್ಟೇ ಪ್ರಮಾಣದ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಅದು ಹೇಗೆ ಅಂತಂದರೆ ಪತ್ತಿನ ನಿರ್ಮಾಣದ ಮೂಲಕ ಅಂತ ಹೇಳ್ತೇವೆ. ಪತ್ತು ಅಂತ ಹೇಳಿದರೆ ನಾವು ಇಲ್ಲಿ ಕ್ರೆಡಿಟ್ ಅನ್ನುವಂತಹ ಪದವನ್ನು ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳಿದಾಗ ಆ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂಥದ್ದು ಹಣಕಾಸಿನ ನಿರ್ಮಾಣ ಅಥವಾ ಹಣದ ಪೂರೈಕೆಯಲ್ಲಿನ ಹೆಚ್ಚಳ ಅನ್ನುವಂಥ ಅರ್ಥದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇರುವಂತಹದ್ದು. ಸೊ ಇವತ್ತಿನ ನನ್ನ ಚರ್ಚೆಯಲ್ಲಿ ಈ ಪತ್ತಿನ ನಿರ್ಮಾಣದ ಪ್ರೊಸೆಸ್ಗೆ ಒಂದಿಷ್ಟು ಪೂರ್ವಭಾವಿಯಾಗಿ ಅಥವಾ ಹಿನ್ನೆಲೆಯಾಗಿ ಒಂದಿಷ್ಟು ಚರ್ಚೆಯನ್ನು ನಾವು ಮಾಡೋಣ. ಮೊದಲನೇದಾಗಿ R.S. ಸೇಯರ್ ಹೇಳುವಂತೆ banks are not merely purveyors but also in an important sense manufacturers of money ಅಂತ ಪ್ರೊಫೆಸರ್ R.S. ಸೇಯರ್ಸ್ ಹೇಳ್ತಾನೆ. R.S. ಸೇಯರ್ ಅನ್ನುವಂತಹ ಬ್ಯಾಂಕಿಂಗ್ ತಜ್ಞನ ಪ್ರಕಾರ ವಾಣಿಜ್ಯ ಬ್ಯಾಂಕುಗಳು ಕೇವಲ ಹಣಕಾಸನ್ನು ಸರಬರಾಜು ಮಾಡುವಂತಹ ಒಂದು ಸಂಸ್ಥೆಗಳಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮನಿ ಅಥವಾ ಹಣವನ್ನು ಸೃಷ್ಟಿ ಮಾಡುವಂತಹ ಸಂಸ್ಥೆಗಳು ಕೂಡ ಹೌದು ಅನ್ನುವಂಥದ್ದು R.S. ಸೇಯರ್ನ ಒಂದು ವ್ಯಾಖ್ಯೆ. ಸೊ R.S. ಸೇಯರ್ ಹೇಳುವಂತೆ ಬ್ಯಾಂಕ್ಸ್ ಆರ್ ನಾಟ್ ಮಿಯರ್ಲಿ ಪರ್ವೇಯರ್ಸ್ ಬಟ್ ಆಲ್ಸೋ ಇನ್ ಅನ್ ಇಂಪಾರ್ಟೆಂಟ್ ಸೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮನಿ. ಪರ್ವೇಯರ್ಸ್ ಅಂತ ಹೇಳಿದಾಗ ನಾವು ಹಣಕಾಸಿನ ಸರಬರಾಜನ್ನು ಮಾಡೋರು ಅಥವಾ ಸಪ್ಲೈ ಮಾಡೋರು ಅಂತ ಹೇಳ್ತೇವೆ. ಸೊ R.S. ಸೇಯರ್ನಂತೆ ವಾಣಿಜ್ಯ ಬ್ಯಾಂಕುಗಳು ಕೇವಲ ಹಣಕಾಸನ್ನು ಸರಬರಾಜು ಮಾಡುವವರಷ್ಟೇ ಅಲ್ಲ, ಅಥವಾ ವಾಣಿಜ್ಯ ಬ್ಯಾಂಕುಗಳು ಪ್ರಖ್ಯಾತಿಯಾಗಿರೋದು ಕೇವಲ ಹಣಕಾಸನ್ನು ಸರಬರಾಜು ಮಾಡುವಂತಹ ಕಾರಣಕ್ಕೆ ಅಷ್ಟೇ ಅಲ್ಲ. ಇನ್ ರಿಯಲ್ ಸೆನ್ಸ್, ಇನ್ ಅ ವೆರಿ ಇಂಪಾರ್ಟೆಂಟ್ ಸೆನ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ದೇ ಆರ್ ದಿ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮನಿ ಅಥವಾ ಹಣಕಾಸನ್ನು ಸೃಷ್ಟಿ ಮಾಡುವಂತಹ ಸಂಸ್ಥೆಗಳು ಕೂಡ ಹೌದು. ನಮಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸಾಮಾನ್ಯವಾಗಿ ಹಣಕಾಸನ್ನು ಸೃಷ್ಟಿ ಮಾಡೋದು ಅಂತ ಹೇಳಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸನ್ನು ಚಲಾವಣೆಗೆ ತರುತ್ತೆ, ಅಥವಾ ಯಾವುದೇ ಒಂದು ದೇಶದ ಕೇಂದ್ರ ಬ್ಯಾಂಕು ಹಣಕಾಸನ್ನು ಚಲಾವಣೆಗೆ ತರುತ್ತೆ. ಆದರೆ ವಾಣಿಜ್ಯ ಬ್ಯಾಂಕುಗಳು ಯಾವ ಸೆನ್ಸಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮನಿ ಅಥವಾ ಹಣಕಾಸನ್ನು ಸೃಷ್ಟಿ ಹೇಗೆ ಮಾಡ್ತಾರೆ ವಾಣಿಜ್ಯ ಬ್ಯಾಂಕುಗಳು, ಆ ಅಧಿಕಾರ ಯಾರವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ವಿಷಯ ಬಂದಾಗ ನಾವಿಲ್ಲಿ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಿರೋದು ಹೊಸ ನೋಟುಗಳ ಚಲಾವಣೆಯ ಬಗ್ಗೆ ಅಲ್ಲ. ನಾವು ಚರ್ಚೆ ಮಾಡ್ತಾ ಇರೋದು ಒಂದು ಆರ್ಥಿಕತೆಯಲ್ಲಿ ಇರುವಂತಹ ಹಣದ ಪೂರೈಕೆಯನ್ನ, ಅಸ್ತಿತ್ವದಲ್ಲಿರುವಂತಹ ಹಣದ ಪೂರೈಕೆಯನ್ನ ಹೆಚ್ಚಿಸಲಿಕ್ಕೆ ವಾಣಿಜ್ಯ ಬ್ಯಾಂಕ್ಗಳು ಪರಿಶ್ರಮ ಪಡ್ತವೆ. ತಾವು ಹೊಸ ಸಾಲಗಳನ್ನು ನೀಡುವುದರ ಮೂಲಕ, ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು, ಓಡಿ ಫೆಸಿಲಿಟಿಯನ್ನು ನೀಡುವುದರ ಮೂಲಕ, ಅಥವಾ ಬಿಲ್ಸ್ಗಳನ್ನು ಡಿಸ್ಕೌಂಟ್ ಮಾಡುವುದರ ಮೂಲಕ, ಅಥವಾ ಸೆಕ್ಯೂರಿಟಿಗಳ ಮೇಲೆ ಹಣಕಾಸನ್ನು ಹೂಡಿಕೆ ಮಾಡುವುದರ ಮೂಲಕ ಒಂದು ಆರ್ಥಿಕತೆಯ ನಿವ್ವಳ ಹಣಕಾಸಿನ ಪೂರೈಕೆಯನ್ನು
ಹೆಚ್ಚಿಸಲಿಕ್ಕೆ ಅವರು ಕಾರಣೀಭೂತರಾಗ್ತಾರೆ. ಹಾಗಾಗಿ ವಾಣಿಜ್ಯ ಬ್ಯಾಂಕುಗಳು ದೇ ಆರ್ ದಿ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತವೆ. ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳಿದಾಗ ಹಣಕಾಸನ್ನು ಸೃಷ್ಟಿ ಮಾಡೋದು ಅಂತ ಹೇಳಿದಾಗ ನಾವು ಇರುವಂತಹ ಒಟ್ಟು ಹಣದ ಪೂರೈಕೆಯಲ್ಲಿ ಬ್ಯಾಂಕುಗಳು ಹೊಸ ಹೊಸ ಸಾಲಗಳನ್ನ ನೀಡುವುದರ ಮೂಲಕ, ಓಡಿ ಸೌಲಭ್ಯವನ್ನ ನೀಡುವುದರ ಮೂಲಕ, ಕ್ಯಾಶ್ ಕ್ರೆಡಿಟ್ ನಗದು ಸಾಲ ಅಂತ ನಾವು ಹೇಳಿದೀವಿ, ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿಯನ್ನ ನೀಡುವುದರ ಮೂಲಕ, ಬಿಲ್ಲುಗಳನ್ನ ಡಿಸ್ಕೌಂಟ್ ಮಾಡುವುದರ ಮೂಲಕ ಒಂದು ಆರ್ಥಿಕತೆಯಲ್ಲಿನ ಒಟ್ಟು ಹಣದ ಪೂರೈಕೆ ಹೆಚ್ಚಾಗ್ಲಿಕ್ಕೆ ತಾವು ಕಾರಣಕರ್ತರಾಗೋದ್ರಿಂದ ಈ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ಕ್ರಿಯೇಟರ್ಸ್ ಆಫ್ ಮನಿ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮನಿ ಅನ್ನುವಂಥ ಅರ್ಥದಲ್ಲಿ RS ಸೇಯರ್ ಹೇಳಿದ್ದಾನೆ. Let us examine in detail the process by which a modern bank create credit or money in the economy. So actually ಯಾವ ತರಹದ ಹಣವನ್ನ ವಾಣಿಜ್ಯ ಬ್ಯಾಂಕುಗಳು ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥ ವಿಷಯ ಬಂದಾಗ, money is said to be created when the banks through their lending activities make a net addition to the supply of ಮನಿ ಇನ್ ಎನ್ ಎಕಾನಮಿ. ಸೊ ಒಂದು ಟೋಟಲ್ ಮನಿ ಸಪ್ಲೈ ಅಂತ ನಾವೇನು ಹೇಳ್ತೀವಲ್ವಾ, ಹಣದ ಒಟ್ಟು ಪೂರೈಕೆ ಅಂತ ಹೇಳ್ತೀವಲ್ವಾ, ಆ ಹಣದ ಒಟ್ಟು ಪೂರೈಕೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಲಾಭ ಮಾಡುವಂತಹ ಉದ್ದೇಶದಿಂದ ಸಾಲಗಳನ್ನು ನೀಡುವುದರ ಮೂಲಕ ಅಥವಾ ಓಡಿ ಸೌಲಭ್ಯವನ್ನು ಒದಗಿಸುವುದರ ಮೂಲಕ ಅಥವಾ ಕ್ಯಾಶ್ ಕ್ರೆಡಿಟ್ ಸೌಲಭ್ಯವನ್ನು ಒದಗಿಸುವುದರ ಮೂಲಕ ಸಾರ್ವಜನಿಕರ ಕೈಗೆ ಅಪಾರ ಪ್ರಮಾಣದ ಆ ಹಣ ಎಟುಕುವಂತೆ ಅವರು ಮಾಡ್ತಾರೆ. ಸೊ ವಾಣಿಜ್ಯ ಬ್ಯಾಂಕುಗಳು ಸಾಲ ಸೌಲಭ್ಯ ಮುಂಗಡಗಳನ್ನ ನೀಡುವುದರ ಮೂಲಕ ಒಂದು ಆರ್ಥಿಕತೆಯ ಒಟ್ಟು ಹಣಕಾಸಿನ ಪೂರೈಕೆ ಅಂತ ನಾವೇನು ಹೇಳ್ತೀವಲ್ವಾ, ಅದಕ್ಕೆ ತಮ್ಮ ಒಂದು ನಿವ್ವಳ ಸೇರ್ಪಡೆಯನ್ನ, ನೆಟ್ ಅಡಿಷನ್ ಅಂತ ಹೇಳಿದಾಗ ನಿವ್ವಳ ಸೇರ್ಪಡೆಯನ್ನ ತಾವು ಮಾಡುವುದರ ಮೂಲಕ ಒಂದು ಆರ್ಥಿಕತೆಯಲ್ಲಿನ ಹಣದ ಪೂರೈಕೆ ಹೆಚ್ಚಾಗಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ. Thus, the giving of loans in the form of derivative deposits lead to the creation of money, while repayment of the loans already taken by the borrowers results in the destruction of money ಅಂತ ಹೇಳ್ತೀವಿ. ಏನು ಹಾಗಂದ್ರೆ, ಬ್ಯಾಂಕುಗಳು ಸಾರ್ವಜನಿಕರಿಗೆ ಅಥವಾ ಬಾರೋವರ್ಸ್ಗಳಿಗೆ ಸಾಲವನ್ನ ಕೊಟ್ಟಾಗ ಹಣದ ಸೃಷ್ಟಿ ಆಗುತ್ತೆ ಅಥವಾ ಕ್ರೆಡಿಟ್ ಕ್ರಿಯೇಷನ್ ಆಗುತ್ತೆ. ಸೊ ಕ್ರೆಡಿಟ್ ಕ್ರಿಯೇಷನ್ ಯಾವಾಗ ಆಗುತ್ತೆ ಅಂತಂದ್ರೆ, ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಗೆ ಸಾಲಗಳನ್ನು ನೀಡಿದಾಗ, ವಾಣಿಜ್ಯ ಬ್ಯಾಂಕ್ ಸಾರ್ವಜನಿಕರಿಗೆ ಬಾರೋವರ್ಸಿಗೆ ಸಾಲಗಳನ್ನು ನೀಡಿದಾಗ ಹಣದ ಸೃಷ್ಟಿ ಆಗುತ್ತೆ. ಅದನ್ನು ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳ್ತೇವೆ. ಈ ಕ್ರೆಡಿಟ್ ಕ್ರಿಯೇಷನ್ ಡಿಸ್ಟ್ರಕ್ಷನ್ ಕೂಡ ಆಗ್ತದೆ. ಡಿಸ್ಟ್ರಕ್ಷನ್ಸ್ ಅಂತಂದ್ರೇನು, ಆ ಹಣದ ಸೃಷ್ಟಿ ಅನ್ನುವಂತಹದ್ದು ಕಡಿಮೆ ಆಗುವಂಥದ್ದು, ಅಥವಾ ನಾವು ಡಿಸ್ಟ್ರಕ್ಷನ್ಸ್ ಅಂತ ಹೇಳಿದಾಗ ಕನ್ನಡದಲ್ಲಿ ವಿನಾಶ ಅಂತ ಹೇಳ್ತೇವೆ. ಅದು ನಾವು ಈ ಪದವನ್ನು ವಿನಾಶ ಅನ್ನುವಂಥ ಪದ ಬಳಸಿದರೆ ಬಹುಶಃ ಕನ್ನಡದಲ್ಲಿ ತಪ್ಪಾಗ್ತದೆ. ಹಣದ ಡಿಸ್ಟ್ರಕ್ಷನ್, ಮನಿ ಡಿಸ್ಟ್ರಕ್ಷನ್ಸ್ ಅಂತ ಹೇಳಿದಾಗ ಸಾರ್ವಜನಿಕರು ತಾವು ತೆಗೆದುಕೊಂಡಂತಹ ಹಣವನ್ನ ವಾಣಿಜ್ಯ ಬ್ಯಾಂಕುಗಳಿಗೆ ಮರುಪಾವತಿ ಮಾಡಿದಾಗ ಆರ್ಥಿಕತೆಯಲ್ಲಿ ಕ್ರೆಡಿಟ್ ಡಿಸ್ಟ್ರಕ್ಷನ್ ಆಗ್ತದೆ. ಡಿಸ್ಟ್ರಕ್ಷನ್ಸ್ ಆಗ್ತದೆ ಅಂತಂದ್ರೆ ಇರುವಂತಹ ಹಣಕಾಸಿನ ಪೂರೈಕೆ ಏನಾಗ್ತದೆ, ಕಡಿಮೆ ಆಗ್ತದೆ. ಅಂತಂದ್ರೆ ಸಾರ್ವಜನಿಕರಲ್ಲಿ ಇದ್ದಂತಹ ಹಣ ಯಾರಿಗೆ ವರ್ಗಾವಣೆ ಆಗ್ತದೆ, ವಾಣಿಜ್ಯ ಬ್ಯಾಂಕುಗಳಿಗೆ ವರ್ಗಾವಣೆ ಆಗ್ತದೆ. ಸಾರ್ವಜನಿಕರಲ್ಲಿ ಇದ್ದಂತಹ ಹಣ ವಾಣಿಜ್ಯ ಬ್ಯಾಂಕ್ಗಳಿಗೆ ವರ್ಗಾವಣೆ ಆದಾಗ ಅದನ್ನು ನಾವು ಕ್ರೆಡಿಟ್ ಡಿಸ್ಟ್ರಕ್ಷನ್ ಅಂತ ಕರಿತೇವೆ, ಅಥವಾ ಅದು ಹಣದ ಪೂರೈಕೆಯ ಕುಗ್ಗುವಿಕೆ ಅಥವಾ ಹಣದ ಪೂರೈಕೆಯ ವಿನಾಶ ಅಂತ ಹೇಳ್ತೇವೆ. ಅಂತಂದ್ರೆ ಏನಾಗಿದೆ, ಅಲ್ಲಿ ಹಣದ ಪೂರೈಕೆ ಅನ್ನುವಂಥದ್ದು ಕಡಿಮೆ ಆಯಿತು ಆರ್ಥಿಕತೆಯಲ್ಲಿ. ಹೇಗೆ ಕಡಿಮೆ ಆಯಿತು ಅಂತಂದ್ರೆ, ಸಾರ್ವಜನಿಕರು ತಾವು ವಾಣಿಜ್ಯ ಬ್ಯಾಂಕ್ಗಳಿಂದ ತೆಗೆದುಕೊಂಡಂತಹ ಸಾಲವನ್ನ ಮರುಪಾವತಿ ಮಾಡಿದಾಗ ಸಾರ್ವಜನಿಕರಲ್ಲಿ ಕೊಂಡುಕೊಳ್ಳುವ ಶಕ್ತಿ ಅಥವಾ ಸಾರ್ವಜನಿಕರಲ್ಲಿ ಇದ್ದಂತಹ ಹಣದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗ್ತದೆ. ಅದನ್ನು ನಾವು ಬ್ಯಾಂಕಿಂಗ್ ಟರ್ಮಿನಾಲಜಿಯಲ್ಲಿ ಮನಿ ಅಥವಾ ಕ್ರೆಡಿಟ್ ಡಿಸ್ಟ್ರಕ್ಷನ್ ಅಂತ ಕರಿತೇವೆ. ಇನ್ ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳಿದಾಗ ಏನು, ಹಣ ಯಾರಿಂದ ಯಾರಿಗೆ ವರ್ಗಾವಣೆ ಆಗ್ತದೆ, ಹಣ ಅನ್ನುವಂತಹದ್ದು ಬ್ಯಾಂಕುಗಳಿಂದ ಸಾರ್ವಜನಿಕರಿಗೆ ವರ್ಗಾವಣೆ ಆದಾಗ ಅದನ್ನು ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳ್ತೇವೆ. ಸೊ ಒಂದು ವಿಷಯ ನಾವು ಮನದಟ್ಟು ಮಾಡ್ಕೋಬೇಕು, ಹಣ ಅನ್ನುವಂತಹದ್ದು ವಾಣಿಜ್ಯ ಬ್ಯಾಂಕುಗಳಿಂದ ಸಾರ್ವಜನಿಕರ, ಕಂಪನಿಗಳ, ಬೇರೆ ಬೇರೆ ಸಂಸ್ಥೆಗಳ ಕೈ ಸೇರಿದರೆ ಅದನ್ನು ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳ್ತೇವೆ. ಯಾವ ರೀತಿ ಕೈ ಸೇರುತ್ತೆ ಅಂತಂದ್ರೆ, ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡ್ತಾರೆ, ವಾಣಿಜ್ಯ ಬ್ಯಾಂಕುಗಳು ಲೋನ್ ಫೆಸಿಲಿಟಿಯನ್ನ, ಓಡಿ ಫೆಸಿಲಿಟಿಯನ್ನ, ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿಯನ್ನ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗಳ ಮೂಲಕ ವಾಣಿಜ್ಯ ಬ್ಯಾಂಕುಗಳು ಅಪಾರ ಪ್ರಮಾಣದ ಹಣವನ್ನ ಸಾರ್ವಜನಿಕರಿಗೆ ಅದು ಸೇರಿಸಲಿಕ್ಕೆ ಅದು ಸಹಕರಿಸಿದಾಗ ಸಾಲ ನೀಡುವುದರ ಮೂಲಕ ಕ್ರೆಡಿಟ್ ಕ್ರಿಯೇಷನ್ ಆಗ್ತದೆ.
ತಾವು ಪಡೆದುಕೊಂಡಂತಹ ಸಾಲವನ್ನ ಮತ್ತೊಂದು ಸಂದರ್ಭದಲ್ಲಿ ಸಾರ್ವಜನಿಕರು, ಸಂಸ್ಥೆಗಳು, ಕಂಪನಿಗಳು ವಾಣಿಜ್ಯ ಬ್ಯಾಂಕ್ಗಳಿಗೆ ಮರುಪಾವತಿ ಮಾಡಿದಾಗ ನಾವೇನಂತ ಕರಿತೇವೆ? ಕ್ರೆಡಿಟ್ ಡಿಸ್ಟ್ರಕ್ಷನ್ ಅಂತ ಕರಿತೇವೆ. ನಾವು ಇವತ್ತಿನ ಚರ್ಚೆಯಲ್ಲಿ ನಾವು ಮಾತಾಡ್ತಾ ಇರೋದು ಕ್ರೆಡಿಟ್ ಕ್ರಿಯೇಷನ್ ಪ್ರೋಸೆಸ್ನ ಬಗ್ಗೆ. ಅಂದರೆ ಈ ಪತ್ತಿನ ನಿರ್ಮಾಣ ಅನ್ನುವಂತಹ ಒಂದು ಕ್ರಿಯೆ ಯಾವ ರೀತಿ ಉಂಟಾಗ್ತದೆ ಅನ್ನುವಂತಹ ಒಂದು ವಿಷಯದ ಬಗ್ಗೆ. ಅಫ್ಕೋರ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಇದು ಬಹಳನೇ ಒಂದು ಪ್ರಮುಖವಾದಂತಹ ಒಂದು ವಿಷಯ. ಎಕ್ಸಾಮಿನೇಷನ್ ಅಲ್ಲಿ ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಅಥವಾ ಪತ್ತಿನ ನಿರ್ಮಾಣದ ಪ್ರಕ್ರಿಯೆಯನ್ನ ವಿವರಿಸಿ ಅಂತ 15 ಅಂಕಗಳಿಗೆ ಕೇಳುವಂತಹ ಬಹುತೇಕ ಸಾಧ್ಯತೆಗಳು ಇದಾವೆ. ಹಾಗಾಗಿ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಅನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಈ ಕ್ರೆಡಿಟ್ ಕ್ರಿಯೇಷನ್ ಅಥವಾ ಪತ್ತಿನ ನಿರ್ಮಾಣ ಅನ್ನುವಂತಹ ಪ್ರಕ್ರಿಯೆ ಯಾವ ರೀತಿ ಜರುಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ 2 ತರಹದ ನಾವು ಡೆಪಾಸಿಟ್ಸ್ಗಳನ್ನ ಅಥವಾ 2 ತರಹದ ಠೇವಣಿಗಳನ್ನ ನಾವು ಅರ್ಥವನ್ನ ಮಾಡ್ಕೋಬೇಕಾಗ್ತದೆ. ಯಾವ್ಯಾವು ಅಂತಂದ್ರೆ, ಮಾಡರ್ನ್ ಬ್ಯಾಂಕ್ಸ್ ಕ್ರಿಯೇಟ್ ಡೆಪಾಸಿಟ್ ಇನ್ 2 ways. ಮಾಡರ್ನ್ ಬ್ಯಾಂಕ್ಸ್ ಕ್ರಿಯೇಟ್ ಡೆಪಾಸಿಟ್ಸ್ ಇನ್ 2 ways. ಇವತ್ತಿನ ವಾಣಿಜ್ಯ ಬ್ಯಾಂಕುಗಳು, ಆಧುನಿಕ ವಾಣಿಜ್ಯ ಬ್ಯಾಂಕುಗಳು 2 ತರಹದ ಠೇವಣಿ ಖಾತೆಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಮೊದಲನೆಯದಾಗಿ ಇನ್ ಅ ಪ್ಯಾಸಿವ್ ವೇ ವಿಚ್ ರಿಸಲ್ಟ್ಸ್ ಇನ್ ಪ್ರೈಮರಿ ಆರ್ ಪ್ಯಾಸಿವ್ ಡೆಪಾಸಿಟ್ಸ್ ಅಂತ ಹೇಳ್ತೇವೆ. ಮೊದಲನೇದು ಯಾವುದು? ನಾವು ಇನ್ ಅ ಮೋರ್ ಪ್ಯಾಸಿವ್ ವೇ ಮೀನ್ಸ್ ದ ರೋಲ್ ಆಫ್ ದ ಬ್ಯಾಂಕ್ ವಿಲ್ ಬಿ ವೆರಿ ಪ್ಯಾಸಿವ್. ಅಂತಂದ್ರೆ ಏನು? ಈ ಒಂದು ಪ್ಯಾಸಿವ್ ಅಕೌಂಟ್ ಅನ್ನ, ಪ್ಯಾಸಿವ್ ಡೆಪಾಸಿಟ್ಸ್ ಅನ್ನ ಅಥವಾ ಪ್ರೈಮರಿ ಅಕೌಂಟ್ಸ್ ಅನ್ನ, ಪ್ರೈಮರಿ ಡೆಪಾಸಿಟ್ಸ್ ಅನ್ನ ತೆರೆಯುವಂತಹ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಪಾತ್ರ ಹೆಚ್ಚು ಜಡವಾಗಿರ್ತದೆ. ಆದರೆ ಸಾರ್ವಜನಿಕರ ಪಾತ್ರ ಅಥವಾ ಅಕೌಂಟ್ ಅನ್ನ ತೆರೆಯುವಂತಹ ಅಕೌಂಟ್ ಹೋಲ್ಡರ್ನ ಪಾತ್ರ ಏನಾಗಿರುತ್ತೆ? ಕ್ರಿಯಾಶೀಲವಾಗಿರ್ತದೆ. ಫಾರ್ ಎಕ್ಸಾಂಪಲ್, ನಾನು ನನ್ನಲ್ಲಿರುವಂತಹ ಹಣವನ್ನ ಬ್ಯಾಂಕಲ್ಲಿ ಠೇವಣಿಯನ್ನು ಇಡಲಿಕ್ಕೆ ನಾನು ಇಚ್ಛೆ ಪಟ್ಟಾಗ ನಾನು ಸಾಕಷ್ಟು ಪರಿಶ್ರಮವನ್ನು ನಾನು ತೆಗೆದುಕೊಳ್ಬೇಕಾಗುತ್ತೆ. ನಾನೇನು ಮಾಡಬೇಕಾಗುತ್ತೆ? ಬ್ಯಾಂಕಿಗೆ ನಾನು ಅಪ್ರೋಚನ್ನು ಮಾಡಿಬಿಟ್ಟು ಇಲ್ಲ SB ಅಕೌಂಟನ್ನು, ಇಲ್ಲ ಕರೆಂಟ್ ಅಕೌಂಟನ್ನು, ಇಲ್ಲ RD ಅಕೌಂಟನ್ನು ಅಥವಾ FD ಅಕೌಂಟನ್ನು ನಾನು ಓಪನ್ ಮಾಡುವಂಥ ಅಪ್ಲಿಕೇಶನ್ಸ್ ನಾನು ಪಡೆದುಕೊಂಡ್ಬಿಟ್ಟು ನಾನು ಅಪ್ಲಿಕೇಶನ್ಸ್ ಅಲ್ಲಿ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಫಿಲಪ್ ಅನ್ನು ಮಾಡುವುದರ ಮೂಲಕ ನನ್ನ ಹಣವನ್ನು ಬ್ಯಾಂಕಿನ ಖಾತೆಗೆ ನಾನೇನು ಮಾಡ್ತೇನೆ? ಜಮೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಖಾತೆದಾರರು ತೆರೆಯುವಂತಹ ಖಾತೆಗಳನ್ನ ಹಾಗೂ ಆ ಖಾತೆಗಳಲ್ಲಿ ಇಟ್ಟಂತಹ ಹಣವನ್ನ ನಾವು ಪ್ರಾಥಮಿಕ ಠೇವಣಿಗಳು ಅಥವಾ ಪ್ರೈಮರಿ ಡೆಪಾಸಿಟ್ಸ್ ಅಂತ ಕರಿತೇವೆ. ಈ ಪ್ರೈಮರಿ ಡಿಪಾಸಿಟ್ ಇಡ್ಲಿಕ್ಕೆ ನಾವು ತೆರೆದಿರುವಂತಹ ಖಾತೆಗಳನ್ನ ಪ್ರಾಥಮಿಕ ಠೇವಣಿಗಳ ಖಾತೆಗಳು ಅಂತ ಕರಿತೇವೆ. ಪ್ರೈಮರಿ ಡೆಪಾಸಿಟ್ ಅಕೌಂಟ್ಸ್ ಅಂತ ಕರಿತೇವೆ. ಸೊ ವಾಣಿಜ್ಯ ಬ್ಯಾಂಕ್ಗಳು 2 ತರಹದ ಠೇವಣಿ ಖಾತೆಗಳನ್ನು ಅದು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ದೀವಿ. ಅದರಲ್ಲಿ ಮೊದಲನೇದು ಯಾವ್ದು ಹೇಳಿದೀವಿ ನಾವು? ಪ್ರಾಥಮಿಕ ಠೇವಣಿಗಳು ಅಥವಾ ಪ್ರಾಥಮಿಕ ಠೇವಣಿಗಳ ಖಾತೆ ಅಂತ ಕರಿತಾ ಇದ್ದೀವಿ. ಇದನ್ನ ಪ್ಯಾಸಿವ್ ಡೆಪಾಸಿಟ್ ಅಕೌಂಟ್ ಅಂತ ಹೆಸರಿನಿಂದನೂ ಕೂಡ ಇದನ್ನ ಕರೀತಾರೆ. ಪ್ಯಾಸಿವ್ ಡೆಪಾಸಿಟ್ ಅಕೌಂಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಂಕಿನ ಪಾತ್ರ ತುಂಬಾ ಜಡವಾಗಿರೋದ್ರಿಂದ ಅಥವಾ ಒಂದು ಬ್ಯಾಂಕಿನ ಪಾತ್ರ ತಟಸ್ಥವಾಗಿರೋದ್ರಿಂದ ನಾವು ಇದನ್ನ ಪ್ಯಾಸಿವ್ ಡೆಪಾಸಿಟ್ಸ್ ಅಕೌಂಟ್ ಅಂತ ಕರಿತೀವಿ. ಇದರಲ್ಲಿ ಬ್ಯಾಂಕ್ನ ಆಕ್ಟಿವ್ ರೋಲ್, ಬ್ಯಾಂಕ್ ನನ್ನ ಮನೆಗೆ ಬಂದ್ಬಿಟ್ಟು ನೀನು ಅಕೌಂಟ್ ಓಪನ್ ಮಾಡಿ ನಿನ್ನ ಹಣವನ್ನು ಡೆಪಾಸಿಟ್ ಮಾಡಪ್ಪ ಅಂತ ನನಗೇನವರು ಮೋಟಿವೇಟ್ ಮಾಡೋದಿಲ್ಲ. ನಾನು ನನ್ನ ಅಗತ್ಯತೆಗೆ, ನನ್ನ ಅವಶ್ಯಕತೆಗೆ ನನ್ನ ಹಣವನ್ನ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡುವಂತಹ ಉದ್ದೇಶಕ್ಕೆ ಬ್ಯಾಂಕಿಂಗ್ ಸಂಸ್ಥೆಗೆ ಅಪ್ರೋಚ್ ಅನ್ನು ಮಾಡಿ ನಾನು ಖಾತೆಯನ್ನು ತೆರೆದು ನನ್ನ ಹಣವನ್ನು ನಾನು ಡೆಪಾಸಿಟ್ ಇದ್ದಾಗ ಖಾತೆದಾರನ ಪಾತ್ರ ಹೆಚ್ಚು ಕ್ರಿಯಾಶೀಲವಾಗಿರ್ತದೆ ಹೊರತು ಬ್ಯಾಂಕಿನ ಪಾತ್ರ ಕ್ರಿಯಾಶೀಲವಾಗಿರುವುದಿಲ್ಲ. ಒಟ್ಟಾರೆಯಾಗಿ ಹಣ ಸಾರ್ವಜನಿಕರಿಂದ ಯಾರಿಗೆ ವರ್ಗಾವಣೆ ಆಯ್ತು? ಈಗ ಬ್ಯಾಂಕಿಗೆ ವರ್ಗಾವಣೆ ಆಯಿತು. ಈ ತರಹದ ಉದ್ದೇಶಕ್ಕೆ ತೆರೆದಿರುವಂತಹ ಖಾತೆಯನ್ನ ನಾವು ಪ್ರಾಥಮಿಕ ಠೇವಣಿ ಖಾತೆ ಅಂತ ಕರಿತೇವೆ. ವಾಸ್ತವವಾಗಿ ಕ್ರೆಡಿಟ್ ಕ್ರಿಯೇಷನ್ ಈ ಒಂದು ಖಾತೆಗಳ ಮೂಲಕ ಸೃಷ್ಟಿ ಆಗೋದಿಲ್ಲ. ಯಾಕಂದ್ರೆ ಕ್ರೆಡಿಟ್ ಕ್ರಿಯೇಷನ್ಸ್ ಅಂತಂದ್ರೆ ನಾವೇನು ಹೇಳಿದೀವಿ? ಹಣ ಅನ್ನುವಂಥದ್ದು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾರ್ವಜನಿಕರಿಗೆ ವರ್ಗಾವಣೆ ಆಗಬೇಕು. ಬಟ್ ಇಲ್ಲೇನಾಗಿದೆ? ಪ್ಯಾಸಿವ್ ಅಕೌಂಟ್ ಅಲ್ಲಿ ಹಣ ಸಾರ್ವಜನಿಕರಿಂದ ವಾಣಿಜ್ಯ ಬ್ಯಾಂಕ್ಗಳ ಅಕೌಂಟಿಗೆ ಅದು ವರ್ಗಾವಣೆ ಆಗಿದೆ.
ಇನ್ನು ಎರಡನೆಯ ಅಕೌಂಟ್ ಯಾವುದಪ್ಪ ಅಂತಂದ್ರೆ ಇನ್ ಮೋರ್ ಆಕ್ಟಿವ್ ವೇ ವಿಚ್ ರಿಸಲ್ಟ್ಸ್ ಇನ್ ಆಕ್ಟಿವ್ ಆರ್ ಡಿರೈವೇಟಿವ್ ಡೆಪಾಸಿಟ್ಸ್ ಅಂತ ಹೇಳ್ತೇವೆ. ಸೊ ಏನಿದು ಆಕ್ಟಿವ್ ಆರ್ ಡಿರೈವೇಟಿವ್ ಡೆಪಾಸಿಟ್ಸ್ ಅಂತಂದ್ರೆ ಏನು? ವಾಣಿಜ್ಯ ಬ್ಯಾಂಕುಗಳ ಮೂಲ ಉದ್ದೇಶ ಲಾಭವನ್ನು ಮಾಡುವಂಥದ್ದು. ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತಾ ಇದ್ದೇವೆ ಇವತ್ತು ಅಂತ ಹೇಳಿದ್ರೆ, ಸಾರ್ವಜನಿಕರಲ್ಲಿ ಇರುವಂತಹ ಸರ್ಪ್ಲಸ್ ಹಣವನ್ನು, ಹೆಚ್ಚುವರಿ ಹಣವನ್ನು ವಿವಿಧ ಪ್ರೈಮರಿ ಡಿಪಾಸಿಟ್ಗಳಲ್ಲಿ ಠೇವಣಿಗಳನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾವೆ. ವಾಣಿಜ್ಯ ಬ್ಯಾಂಕುಗಳು ನಮ್ಮ ಹಣವನ್ನು ಠೇವಣಿ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾವೆ. SB ಅಕೌಂಟಲ್ಲಿ, ಕರೆಂಟ್ ಅಕೌಂಟಲ್ಲಿ, RD ಯಲ್ಲಿ ಮತ್ತು FD ಯಲ್ಲಿ. ಈ ಠೇವಣಿಗಳಲ್ಲಿ ಸ್ವೀಕಾರ ಮಾಡಲಿಕ್ಕೆ ತೆರೆಯುವಂತಹ ಖಾತೆಗಳು ಪ್ರಾಥಮಿಕ ಖಾತೆಗಳು. ಈ ಠೇವಣಿಗಳ ಮೇಲೆ ಬ್ಯಾಂಕು ಒಂದಿಷ್ಟು ಕನಿಷ್ಠ ಬಡ್ಡಿಯನ್ನ ಠೇವಣಿದಾರರಿಗೆ ನೀಡುತ್ತದೆ ಅಂತ ನಾವೀಗಾಗಲೇ ಹಿಂದಿನ ಸೆಷನ್ಗಳಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ಲಾಭ ಮಾಡಲಿಕ್ಕಾಗಿ ವಾಣಿಜ್ಯ ಬ್ಯಾಂಕ್ನವರಿಗೆ ಏನು ಮಾಡ್ತಾರೆ ಅಂತಂದ್ರೆ, ಈ ಸಾರ್ವಜನಿಕರಿಂದ ವಿವಿಧ ಠೇವಣಿಗಳಲ್ಲಿ ಸ್ವೀಕಾರ ಮಾಡಿರುವಂತಹ ಈ ಹಣವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಸಾಲವನ್ನ ನೀಡುವುದರ ಮೂಲಕ, ಮುಂಗಡದ ಸೌಲಭ್ಯವನ್ನ ನೀಡುವುದರ ಮೂಲಕ ಅಧಿಕ ಬಡ್ಡಿಯನ್ನ ವಿಧಿಸಿ ಲಾಭ ಮಾಡ್ಕೊಳ್ತವೆ. ಈಗ ವಾಣಿಜ್ಯ ಬ್ಯಾಂಕುಗಳು ಬಾರೋವರ್ಸಿಗೆ, ಸಾಲಗಾರರಿಗೆ ಅದನ್ನ ಸಾಲ ಕೊಡಬೇಕು ಅಂತ ಬಯಸಿದಾಗ ನೇರವಾಗಿ ನಗದು ಪಾವತಿಯನ್ನು ವಾಣಿಜ್ಯ ಬ್ಯಾಂಕ್ನವರು ಮಾಡೋದಿಲ್ಲ. ಸಾಲವನ್ನ ಅವರು ಸ್ಯಾಂಕ್ಷನ್ ಮಾಡಿದಾಗ, ಸಾಲ ಕೊಡಬೇಕಾದಂತಹ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ನೇರವಾಗಿ ಅವರು ಸಾಲದ ಹಣವನ್ನು ನಗದು ರೂಪದಲ್ಲಿ ಕೊಡದೆ ಆ ಬಾರೋವರ್ಸ್ನ ಹೆಸರಿಗೆ ಪ್ರತ್ಯೇಕ ಖಾತೆಯನ್ನು ಅವರು ತೆರೀತಾರೆ. ಯಾರು ತೆರೆಯೋದು? ಬ್ಯಾಂಕ್ ತೆರೆಯುತ್ತೆ. ಅಲ್ಲಿ ರೋಲ್ ಆಫ್ ದಿ ಬಾರೋವರ್ ಇಸ್ ಅ ವೆರಿ ಪ್ಯಾಸಿವ್, ಬಟ್ ದ ರೋಲ್ ಆಫ್ ದಿ ಬ್ಯಾಂಕ್ ಇಸ್ ಅ ವೆರಿ ಆಕ್ಟಿವ್. ಈ ಒಂದು ಖಾತೆಯನ್ನ, ಸಾಲದ ಖಾತೆಯನ್ನ ತೆರೆಯುವಂತಹ ಸಂದರ್ಭದಲ್ಲಿ ಬ್ಯಾಂಕ್ನ ಪಾತ್ರ ಹೆಚ್ಚು ಕ್ರಿಯಾಶೀಲವಾದದ್ದಾಗಿರೋದ್ರಿಂದ ಇದನ್ನು ನಾವು ಆಕ್ಟಿವ್ ಡಿಪಾಸಿಟ್ ಅಕೌಂಟ್ ಅಥವಾ ನಾವು ಇದನ್ನು ಹೆಚ್ಚು ಕ್ರಿಯಾಶೀಲ ಅಥವಾ ಕ್ರಿಯಾಶೀಲ ಠೇವಣಿ ಖಾತೆಗಳು ಅಂತ ಕರಿತೇವೆ. ಯಾಕೆ ಕ್ರಿಯಾಶೀಲ ಅಂತ ಹೇಳ್ತಾ ಇರೋದು? ಬ್ಯಾಂಕ್ನ ಪಾತ್ರ ಹೆಚ್ಚು ಕ್ರಿಯಾಶೀಲವಾದದ್ದು. ಯಾಕೆ ಅಂತಂದ್ರೆ, ಸಾಲವನ್ನ ಸ್ಯಾಂಕ್ಷನ್ ಮಾಡಿದಾಗ ಆ ಸಾಲ ತೆಗೆದುಕೊಂಡಂತಹ ವ್ಯಕ್ತಿಯ ಹೆಸರಲ್ಲಿ ವಾಣಿಜ್ಯ ಬ್ಯಾಂಕು ಪ್ರತ್ಯೇಕ ಖಾತೆಯನ್ನ ತೆರೆಯುತ್ತೆ. ಅವನದು SB ಅಕೌಂಟ್ ಇರಬಹುದು, ಕರೆಂಟ್ ಅಕೌಂಟ್ ಇರಬಹುದು. ಇದ್ದಾಗ್ಯೂ ಕೂಡ ಆತನ ಹೆಸರಿನಲ್ಲಿ ಲೋನ್ ಅಕೌಂಟ್ ಅನ್ನು ಓಪನ್ ಮಾಡುತ್ತೆ. ಆ ಲೋನ್ ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟು ಆ ಅಕೌಂಟಿಗೆ ತಾನು ಸ್ಯಾಂಕ್ಷನ್ ಮಾಡಿರುವಂತಹ ಸಾಲದ ಮೊತ್ತವನ್ನ ಆ ಖಾತೆಗೆ ಅದು ವರ್ಗಾವಣೆ ಮಾಡ್ತದೆ. ತದನಂತರದಲ್ಲಿ ಬಾರೋವರ್ಸ್ ಏನ್ ಮಾಡಬೇಕಾಗ್ತದೆ? ಚೆಕ್ ಅನ್ನು ನೀಡುವುದರ ಮೂಲಕ ಹಣವನ್ನು ಆತ ವಿತ್ಡ್ರಾ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ಎರಡನೆಯ ಖಾತೆಯನ್ನು ನಾವು ಕ್ರಿಯಾಶೀಲ ಠೇವಣಿ ಖಾತೆ ಅಂತ ಕರಿತಾ ಇದ್ದೀವಿ. ಕಾರಣ, ಈ ಒಂದು ಖಾತೆ ತೆರೆಯುವಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ ಹೆಚ್ಚು ಕ್ರಿಯಾಶೀಲವಾದದ್ದು. ಇನ್ನು ಎರಡನೇದಾಗಿ ಈ ಆಕ್ಟಿವ್ ಡಿಪಾಸಿಟ್ ಅಕೌಂಟ್ ಅನ್ನು ನಾವು ಡಿರೈವೇಟಿವ್ ಡಿಪಾಸಿಟ್ ಅನ್ನುವಂತಹ ಹೆಸರಿನಿಂದನೂ ಕೂಡ ನಾವು ಕರಿತಾ ಇದ್ದೇವೆ. ಡಿರೈವೇಟಿವ್ ಡೆಪಾಸಿಟ್ಸ್ ಅಂತ ನಾವು ಹೇಳಿದಾಗ ಇಂಗ್ಲಿಷಲ್ಲಿ, ಕನ್ನಡಕ್ಕೆ ನಾವು ಅದನ್ನು ತರ್ಜುಮೆ ಮಾಡುವುದಾದರೆ ಅದನ್ನು ನಾವು ಉದ್ಭವಿಸಿದ ಠೇವಣಿಗಳು ಅಥವಾ ಅವತರಿಸಿದ ಠೇವಣಿಗಳು ಅಂತ ನಾವು ಅದನ್ನು ಭಾಷಾಂತರ ಮಾಡಬಹುದು. ಉದ್ಭವಿಸಿದ ಅನ್ನುವಂಥ ಪದ ಯಾಕೆ ಬಳಸ್ತಾ ಇದ್ದೀವಿ ಅಂತಂದ್ರೆ, ಈ ಸಾಲದ ಖಾತೆಯಲ್ಲಿ ಸಾಲವನ್ನ ನೀಡಿರುವಂತಹ ಮೊತ್ತ ಯಾವ ಖಾತೆಯಿಂದ ಉದ್ಭವಿಸಿರೋದು, ಯಾವ ಖಾತೆಯಿಂದ ಅವತರಿಸಿರೋದು, ಅಥವಾ ಯಾವ ಖಾತೆಯಿಂದ ಬ್ಯಾಂಕಿಗೆ ಲಭ್ಯ ಆಗಿರೋದು ಅಂತಂದ್ರೆ ಪ್ರೈಮರಿ ಡಿಪಾಸಿಟ್ ಇಂದ ಲಭ್ಯ ಆಗಿರುವಂತದ್ದು. ನಾವೀಗಾಗಲೇ ಹೇಳಿದ ಹಾಗೆ ಬ್ಯಾಂಕು ಡೆಪಾಸಿಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರಿಂದ, ಅವರಿಗೆ ಒಂದಿಷ್ಟು ನಾಮಿನಲ್ ಬಡ್ಡಿಯನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವು ಪ್ರೈಮರಿ ಡಿಪಾಸಿಟ್ ಅಕೌಂಟ್ ಅಂತ ಹೇಳ್ತೇವೆ. ಈಗ ಬ್ಯಾಂಕ್ ಸಾಲ ಕೊಡ್ಲಿಕ್ಕೆ ಮೂಲ ಯಾವ್ದಪ್ಪ ಅಂತಂದ್ರೆ ಈ ಠೇವಣಿಗಳೇ. ಈ ಠೇವಣಿಗಳಿಂದ ಹಣವನ್ನ ವಾಣಿಜ್ಯ ಬ್ಯಾಂಕುಗಳು ಸಾಲದ ಉದ್ದೇಶಕ್ಕೆ ಅವರು ಬಳಸ್ಕೊಳ್ತಾರೆ. ಆ ಸಾಲದ ಉದ್ದೇಶಕ್ಕೆ ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಪ್ರಾಥಮಿಕ ಠೇವಣಿಗಳ ಮೇಲೇನೆ ಹೆಚ್ಚು ಅವಲಂಬನೆ ಆಗೋದ್ರಿಂದ ಈ ಸಾಲದ ಖಾತೆಯನ್ನ ಅಥವಾ ಸಾಲವನ್ನ ಕೊಟ್ಟಂತಹ ಹಣವನ್ನ ನಾವು ಡಿರೈವೇಟಿವ್ ಡೆಪಾಸಿಟ್ಸ್ ಅಥವಾ ಉದ್ಭವಿಸಿದ, ಅವತರಿಸಿದ ಠೇವಣಿಗಳು ಅಂತ ಕರಿತಾ ಇದ್ದೀವಿ. ಸೊ ಇದು ಅವತರಿಸಿದ ಅಥವಾ ಉದ್ಭವಿಸಿದ ಠೇವಣಿಗಳು ಯಾಕೆ ಅಂತಂದ್ರೆ, ಈ ಠೇವಣಿಯ ಹಣ ಎಲ್ಲಿಂದ ಉದ್ಭವಿಸಿರೋದು? ಪ್ರಾಥಮಿಕ ಖಾತೆಯಿಂದ ಉದ್ಭವಿಸಿರೋದು. ಉದಾಹರಣೆಗೆ ಯಾರೋ ಒಬ್ಬ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾನೆ ಪ್ರೈಮರಿ ಅಕೌಂಟ್ ಅಲ್ಲಿ, ಪ್ರೈಮರಿ ಡೆಪಾಸಿಟ್ ಅಕೌಂಟ್ ಅಲ್ಲಿ. ಆ 1 ಲಕ್ಷ ರೂಪಾಯಿಗೆ ಬ್ಯಾಂಕ್ ಆತನಿಗೆ ಬಡ್ಡಿ ಕೊಡ್ತಾ ಇದೆ. ಈಗ
ಈಗ ಸುಮ್ಮನೆ ಬಡ್ಡಿ ಕೊಡೋದ ಬ್ಯಾಂಕು ನಷ್ಟ ಆಗ್ತದೆ. ಬ್ಯಾಂಕ್ ಏನ್ ಮಾಡಬೇಕಾಗ್ತದೆ, ಅದನ್ನ ಆ 1,00,000 ರೂಪಾಯಿವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಸಾಲವನ್ನ ಕೊಡ್ಲಿಕ್ಕೆ ಬಳಸ್ಕೋಬೇಕಾಗ್ತದೆ. ಒಂದಿಷ್ಟು ಮಾರ್ಜಿನ್ ಅನ್ನ, ಒಂದಿಷ್ಟು ರಿಸರ್ವ್ ಅನ್ನ, ಕ್ಯಾಶ್ ಅನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಉಳಿಕೆ ಮೊತ್ತವನ್ನ ಸಾಲದ ರೂಪಕ್ಕೆ ಸ್ಯಾಂಕ್ಷನ್ ಮಾಡುತ್ತೆ ವಾಣಿಜ್ಯ ಬ್ಯಾಂಕ್. ಅಫ್ಕೋರ್ಸ್ ಅದಕ್ಕೆ ವಿಧಿಸುವಂತಹ ಬಡ್ಡಿಯ ದರ ಏನಾಗಿರುತ್ತೆ, ಹೆಚ್ಚಿರುತ್ತದೆ. ಈಗ ಆ 1,00,000 ರೂಪಾಯಿಯನ್ನ ಬಳಸ್ಕೊಂಡ್ಬಿಟ್ಟು ಸಾಲ ನೀಡಿರೋದ್ರಿಂದ ಆ ಸಾಲ ನೀಡಲಿಕ್ಕಾಗಿ ಬ್ಯಾಂಕ್ ಓಪನ್ ಮಾಡುವಂತಹ ಖಾತೆಯನ್ನ ನಾವು ಆಕ್ಟಿವ್ ಡಿಪಾಸಿಟ್ ಅಕೌಂಟ್ ಅಥವಾ ಡಿರೈವೇಟಿವ್ ಡಿಪಾಸಿಟ್ ಅಕೌಂಟ್ ಅಂತ ಕರಿತೇವೆ. ಆ ಡಿರೈವೇಟಿವ್ ಡಿಪಾಸಿಟ್ ಅಲ್ಲಿ ಕೊಟ್ಟಂತಹ ಹಣ ಯಾವುದರಿಂದ ಉದ್ಭವಿಸಿರೋದು ಅಂತಂದ್ರೆ ಅದು ಪ್ರಾಥಮಿಕ ಠೇವಣಿಯಿಂದ ಉದ್ಭವಿಸಿರುವಂತಹದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಟ್ಟಾರೆಯಾಗಿ ದ ಬ್ಯಾಂಕ್ ಕ್ರಿಯೇಟ್ ಪ್ಯಾಸಿವ್ ಡೆಪಾಸಿಟ್ಸ್ when it opens a deposit account in the name of customer who brings cash or check to be credited to his account. In this case, role of bank is merely passive. It is out of these primary or passive deposit that the bank make loans and advances to the customer. ನಾನು ಈಗಾಗಲೇ ಚರ್ಚೆ ಮಾಡಿರುವಂತೆ ಪ್ರಾಥಮಿಕ ಠೇವಣಿಗಳಲ್ಲಿ ಸಾರ್ವಜನಿಕರಿಂದ ವಾಣಿಜ್ಯ ಬ್ಯಾಂಕು ಠೇವಣಿಗಳನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಆ ಠೇವಣಿಗಳ ಮೇಲೆ ಕನಿಷ್ಠ ಬಡ್ಡಿಯನ್ನು ಠೇವಣಿದಾರರಿಗೆ ಕೊಟ್ಟು ಆ ಹಣವನ್ನು ಬಳಸ್ಕೊಂಡ್ಬಿಟ್ಟು ಸಾಲವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತದೆ ವಾಣಿಜ್ಯ ಬ್ಯಾಂಕು, ಲಾಭವನ್ನ ಮಾಡುವಂತಹ ಉದ್ದೇಶಕ್ಕೆ. ಸೊ ಹಾಗಾಗಿ ಸಾರ್ವಜನಿಕರು ತಮ್ಮ ಹಣವನ್ನ ಬ್ಯಾಂಕಿನಲ್ಲಿ ಇಡಬಯಸಿದರೆ ತಾವು ತೆರೆಯಬೇಕಾದಂತಹ ಒಂದು ಖಾತೆಗಳು ಪ್ರೈಮರಿ ಡಿಪಾಸಿಟ್ ಅಕೌಂಟ್ಸ್ ಅಥವಾ ಪ್ರಾಥಮಿಕ ಠೇವಣಿಗಳ ಖಾತೆಗಳು. ನಾವು SB ಅಕೌಂಟಲ್ಲಿ, ಕರೆಂಟ್ ಅಕೌಂಟಲ್ಲಿ, RD ಯಲ್ಲಿ, FD ಯಲ್ಲಿ ನಾವು ಇಟ್ಟಂತಹ ಹಣ ಯಾವ ತರಹದ ಠೇವಣಿ, ಅದು ಪ್ರೈಮರಿ ಡಿಪಾಸಿಟ್. ಅಲ್ಲಿ ಬ್ಯಾಂಕ್ನ ಪಾತ್ರ ತುಂಬಾ ಪ್ಯಾಸಿವ್, ನಮ್ಮ ಪಾತ್ರ ತುಂಬಾ ಆಕ್ಟಿವ್. ನಾವು ಬ್ಯಾಂಕ್ನ ಪಾತ್ರ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಅದನ್ನು ಪ್ಯಾಸಿವ್ ಡಿಪಾಸಿಟ್ ಅಕೌಂಟ್ ಅಂತ ಕರಿತಾ ಇದ್ದೀವಿ. ಕಾರಣ ವಾಣಿಜ್ಯ ಬ್ಯಾಂಕ್ಗಳ ಪಾತ್ರ ಅಷ್ಟೊಂದು ಅಲ್ಲಿ ಕ್ರಿಯಾಶೀಲವಾಗಿ ಇರೋದಿಲ್ಲ ಅನ್ನುವಂಥದ್ದು. ನಾವು ಇನ್ನು ಡಿರೈವೇಟಿವ್ ಡಿಪಾಸಿಟ್ಸ್ ಬಗ್ಗೆ ಹೇಳಬೇಕಾದ್ರೆ, ದೀಸ್ ಡಿಪಾಸಿಟ್ಸ್ ಆರ್ ಕ್ರಿಯೇಟೆಡ್ ಬೈ ದ ಬ್ಯಾಂಕ್ ಇನ್ ಅ ಮೋರ್ ಆಕ್ಟಿವ್ ಮ್ಯಾನರ್ by opening a deposit account in the name of the person who comes to the bank to borrow funds from it. Since bank plays an active role in creation of such deposits, they are known as active deposits. They are also known as derivative deposit due to the fact that these deposits are created out of the primary deposits. ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಈ ಪ್ರಾಥಮಿಕ ಠೇವಣಿಗಳಿಂದ ಸ್ವೀಕಾರ ಮಾಡಿರುವಂತಹ ಹಣವನ್ನು ಬಳಸ್ಕೊಂಡ್ಬಿಟ್ಟು ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡ್ತವೆ. ಆ ಸಾಲವನ್ನು ನೀಡುವಂತಹ ಸಂದರ್ಭದಲ್ಲಿ ತೆರೆಯುವಂತಹ ಖಾತೆಯನ್ನು ನಾವು ಆಕ್ಟಿವ್ ಡಿಪಾಸಿಟ್ ಅಕೌಂಟ್ ಅಥವಾ ನಾವು ಕ್ರಿಯಾಶೀಲ ಠೇವಣಿಯ ಖಾತೆ ಅಂತ ಕರಿತೇವೆ. ಆ ಒಂದು ಕ್ರಿಯಾಶೀಲ ಠೇವಣಿ ಖಾತೆಯಲ್ಲಿ ಬ್ಯಾಂಕ್ನ ಪಾತ್ರ ಹೆಚ್ಚು ಕ್ರಿಯಾಶೀಲವಾಗಿರ್ತದೆ. ಹಾಗಾಗಿ ಅದನ್ನು ನಾವು ಕ್ರಿಯಾಶೀಲ ಠೇವಣಿ ಖಾತೆ ಅಂತ ಕರಿತೇವೆ. ಜೊತೆಗೆ ಈ ಕ್ರಿಯಾಶೀಲ ಠೇವಣಿ ಖಾತೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಬಾರೋವರ್ಸಿಗೆ ಸಾಲವನ್ನ ಕೊಡಲಿಕ್ಕೆ ಬಳಸ್ಕೊಂಡಿರುವಂತಹ ಹಣ ಮೂಲತಃ ಪ್ರಾಥಮಿಕ ಠೇವಣಿಯಿಂದ ಬಂದಿರೋದಾಗಿರೋದ್ರಿಂದ ನಾವಿದನ್ನ ಅವತರಿಸಿದ ಅಥವಾ ಉದ್ಭವಿಸಿದ ಅಥವಾ ಡಿರೈವೇಟಿವ್ ಡಿಪಾಸಿಟ್ ಅಕೌಂಟ್ ಅಂತ ನಾವು ಕರಿತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೊಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ಸ್ ಅನ್ನ ಚರ್ಚೆ ಮಾಡುವಂತಹ ಈ ಒಂದು ದಿಸೆಯಲ್ಲಿ ಇಂದಿನ ನನ್ನ ಸೆಷನ್ನಲ್ಲಿ ಕ್ರೆಡಿಟ್ ಕ್ರಿಯೇಷನ್ ಅಂದರೆ ಏನು, ಪತ್ತಿನ ನಿರ್ಮಾಣ ಅಂದರೆ ಏನು, ಆ ಪತ್ತಿನ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಯಾವ ಯಾವ ತರಹದ ಖಾತೆಗಳನ್ನು ಸೃಷ್ಟಿ ಮಾಡ್ತವೆ, ಯಾವ ಖಾತೆಗಳಲ್ಲಿ ಸೃಷ್ಟಿ ಮಾಡಿರುವಂತಹ ಹಣ ವಾಸ್ತವವಾಗಿ ಕ್ರೆಡಿಟ್ ಕ್ರಿಯೇಷನ್ ಅಂತ ಅನ್ಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಮ್ಮ ಯಾವ ಖಾತೆಯಲ್ಲಿ ಸೃಷ್ಟಿ ಮಾಡುವಂತಹ ಹಣ ಕ್ರೆಡಿಟ್ ಕ್ರಿಯೇಷನ್ ಅಂತ ನಾವು ಹೇಳಿದಾಗ, ಹಣ ವಾಣಿಜ್ಯ ಬ್ಯಾಂಕ್ಗಳಿಂದ ಸಾರ್ವಜನಿಕರಿಗೆ ವರ್ಗಾವಣೆ ಆದಾಗ ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳ್ತೇವೆ. ನಾವೀಗಾಗಲೇ ಚರ್ಚೆ ಮಾಡಿರುವಂತಹ ಈ ಎರಡು ಖಾತೆಗಳಲ್ಲಿ, ಪ್ರಾಥಮಿಕ ಠೇವಣಿಗಳಲ್ಲಿ ಹಣ ಸಾರ್ವಜನಿಕರಿಂದ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ, ಇದು ಪ್ರೈಮರಿ ಡಿಪಾಸಿಟ್ ಅಕೌಂಟ್. ಇಲ್ಲಿ ಹಣದ ಕ್ರಿಯೇಷನ್ ಆಗಿಲ್ಲ ಅಥವಾ ಕ್ರೆಡಿಟ್ ಕ್ರಿಯೇಷನ್ ಆಗಿಲ್ಲ ಅಥವಾ ಪತ್ತಿನ ನಿರ್ಮಾಣದ ಪ್ರಕ್ರಿಯೆ ಜರುಗಲಿಲ್ಲ. ಪತ್ತಿನ ನಿರ್ಮಾಣದ ಪ್ರಕ್ರಿಯೆ ಜರುಗದೆ ಯಾವಾಗಪ್ಪ ಅಂತಂದ್ರೆ, ವಾಣಿಜ್ಯ ಬ್ಯಾಂಕುಗಳು ಡಿರೈವೇಟಿವ್ ಡಿಪಾಸಿಟ್ ಅಕೌಂಟ್ ಅನ್ನ ಅಥವಾ ಆಕ್ಟಿವ್ ಡಿಪಾಸಿಟ್ ಅಕೌಂಟ್ ಅನ್ನ ಅಥವಾ ಲೋನ್ ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಹಣವನ್ನ ಕೊಟ್ಟಾಗ ಕ್ರೆಡಿಟ್ ಕ್ರಿಯೇಷನ್ ಉಂಟಾಗ್ತದೆ ಅನ್ನೋದನ್ನ ನನ್ನ ಇವತ್ತಿನ ಸೆಷನ್ ನಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ವಾಸ್ತವವಾಗಿ ಈ ಕ್ರೆಡಿಟ್ ಕ್ರಿಯೇಷನ್ ಯಾವ ತರಹದಲ್ಲಿ ಜರುಗುತ್ತೆ ಅನ್ನುವಂತಹ ವಿಚಾರವನ್ನ ತುಂಬಾ ವಿವರಣಾತ್ಮಕವಾಗಿ ನಾನು ನನ್ನ ಮುಂದಿನ ಸೆಷನ್ ನಲ್ಲಿ ನಾನು ಚರ್ಚೆನ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆಲ್ಲರಿಗೂ ಇದು ಕೂಡ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ಟು ದಿ ಅದರ್ ಸ್ಟೂಡೆಂಟ್ಸ್ ಆಫ್ ದಿ BA so that they also should get the benefit from the lecture as well as this video. Jai Hind.